ರಾಜ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯ ಹೊಸ ತಂಗಾಳಿ ಬೀಸಲಿದೆ. ಯು ಶೇಪ್ನಲ್ಲಿ ಕೂರುವ ವ್ಯವಸ್ಥೆಗೆ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಯು ಶೇಪ್ನಲ್ಲಿ ಕೂರುವ ವ್ಯವಸ್ಥೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಶಾಲಾ ಮಕ್ಕಳು ಯು ಶೇಪ್ನಲ್ಲಿ ಕೂರುವ ಪದ್ಧತಿ ಇದು. ಸಿಎಂ ಸಿದ್ದು ಸಚಿವ ಮಧು ಬಂಗಾರಪ್ಪಗೆ ಲೆಟರ್ ಬರೆದಿದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದ ಮಕ್ಕಳ ಹಕ್ಕುಗಳ ಆಯೋಗ ಈಗಾಗಲೇ ಪತ್ರವನ್ನು ಬರೆದಿರುವುದು ಸಿಎಂ ಸಿದ್ದರಾಮಯ್ಯ ಹಾಗೆ ಸಚಿವ ಮಧು ಬಂಗಾರಪ್ಪ ಅವರಿಗೆ. ಕೇರಳದ ಶಾಲೆಗಳಲ್ಲಿಯೂ ಯು ಆಕಾರದ ಯಶಸ್ವಿ ಜಾರಿಯಾಗಿದೆ. ಈ ವಿಧಾನ ಕರ್ನಾಟಕದ ಶಾಲೆಗಳಲ್ಲಿಯೂ ಜಾರಿಗೆ ತರಬೇಕು ಅನ್ನುವಂತ ಆಗ್ರಹ ಮಾಡಿಕೊಂಡಿರುವುದು ಮಕ್ಕಳ ಹಕ್ಕುಗಳ ಹೋರಾಟಗಾರರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಶಾಲಾ ದಿನಗಳಲ್ಲಿ ಇಲ್ಲಿವರೆಗೂ ಕೂಡ ಒಂದು ವ್ಯವಸ್ಥೆ ಇದೆ. ಏನಂತ 1 by 1 ಮಕ್ಕಳು ಬೆಂಚ್ನಲ್ಲಿ ಕುಳಿತುಕೊಳ್ಳೋದು. ಆದರೆ ಎಲ್ಲೋ ಒಂದು ಕಡೆ ಲಾಸ್ಟ್ ಬೆಂಚ್ ಅಂತ ಹೇಳಿದ್ರೆ ಅವರನ್ನ ಒಂದು ಸ್ವಲ್ಪ ಬುದ್ಧಿವಂತರಲ್ಲದ ವಿದ್ಯಾರ್ಥಿಗಳು ಅನ್ನೋದು ಕೂಡ ಸದ್ಯದ ಮಟ್ಟಿನ ಶಿಕ್ಷಣ ವ್ಯವಸ್ಥೆಯಲ್ಲಿನ ಒಂದು ಯೋಚನೆ. ಹಾಗಾಗಿ ನಾವು ಫಸ್ಟ್ ಬೆಂಚ್, ನಾವು ಸೆಕೆಂಡ್ ಬೆಂಚ್ ಅಥವಾ ನಾವು ಲಾಸ್ಟ್ ಬೆಂಚ್, ನಾವು ಬುದ್ಧಿವಂತರಲ್ಲ, ಈ ಕಾನ್ಸೆಪ್ಟ್ಗೆ ತೆರೆ ಎಳಿಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ಯು ಶೇಪ್ನ ಅರ್ಧ ವೃತ್ತಾಕಾರದ ವ್ಯವಸ್ಥೆಯನ್ನ ಅಳವಡಿಕೆ ಮಾಡ್ಕೊಂಡಿರ್ತಾರೆ. ಅದನ್ನ ನೋಡಿ ಕೇರಳ ಸರ್ಕಾರವು ಕೂಡ ಅದೇ ರೀತಿಯ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಿಕೊಳ್ಳುತ್ತೆ. ಅದು ಯಶಸ್ವಿಯಾಗಿ ಜಾರಿಯಾಗುತ್ತೆ. ಹೇಳಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು ಆ ವಿಚಾರ. ಹಾಗಾಗಿ ಈಗ ಮಕ್ಕಳ ಹಕ್ಕುಗಳ ಇಲಾಖೆಯವರು ಕೂಡ ಒತ್ತಾಯ ಮಾಡ್ತಾ ಇರೋದು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಅಂದ್ರೆ ಕೇರಳದ ಶಾಲೆಗಳಲ್ಲಿಯೂ ಕೂಡ ಈ ಆಕಾರದ ಅಂದ್ರೆ ಯು ಆಕಾರದ ಯಶಸ್ವಿ ಜಾರಿಯಾಗಿದೆ. ಇದರಿಂದ ಎಲ್ಲರಿಗೂ ಕೂಡ ಮುಜುಗರ ಆಗೋದು, ಹಿಂಜರಿಕೆ ಆಗುವುದು, ಭಯ ಆಗುವುದು ಅಥವಾ ಟೀಚರ್ಸ್ಗಳನ್ನ ಫೇಸ್ ಮಾಡೋದಕ್ಕಿರುವಂತಹ ಹಿಂಜರಿಕೆ ಎಲ್ಲವೂ ಕೂಡ ಆರಾಮಾಗಿ ಹೋಗ್ಬಿಡುತ್ತೆ ಅನ್ನುವಂಥ ಒಂದು ಸಿಸ್ಟಮ್. ಇನ್ನು ಲಾಸ್ಟ್ ಬೆಂಚ್, ಫಸ್ಟ್ ಬೆಂಚ್ ವ್ಯವಸ್ಥೆಗೆ ಇನ್ನು ಮುಂದೆ ಕೋಕ್ ಕೊಡಲಾಗುತ್ತೆ. ಕೇರಳದ ಶಾಲೆಗಳಲ್ಲಿ ಆಸನ ವ್ಯವಸ್ಥೆ ಕಂಪ್ಲೀಟ್ ಚೇಂಜ್ ಆಗಿದೆ. ರಾಜ್ಯದಲ್ಲೂ ಅರ್ಧ ವೃತ್ತಾಕಾರ ಜಾರಿಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳ ಸಂವಾದ ಏನಿದೆ ಇದು ಸುಧಾರಣೆಯಾಗುತ್ತೆ, ಸಮಾನತೆಯ ಭಾವನೆ ಬರುತ್ತೆ. ಇದರ ಜೊತೆಗೆ ಎಲ್ಲ ಆಕ್ಟಿವಿಟೀಸ್ನಲ್ಲೂ ಕೂಡ ಸಮಾನವಾಗಿ ಭಾಗವಹಿಸ್ತಾರೆ. ವಿದ್ಯಾರ್ಥಿಗಳು ಸಮಾನವಾಗಿ ಭಾಗವಹಿಸಬಹುದು. ರಾಜ್ಯದ ಶಾಲೆಗಳಲ್ಲಿಯೂ ಯು ಶೇಪ್ ಜಾರಿ ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಯು ಶೇಪ್ನಲ್ಲಿ ಕುಳಿತುಕೊಳ್ಳೋದ್ರಿಂದ ಕೆಲವೊಂದಷ್ಟು ಅಡ್ವಾಂಟೇಜಸ್ ಅನ್ನ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಹಿಂಜರಿಕೆ ಅಥವಾ ಟೀಚರ್ಸ್ನ ಜೊತೆ ಮಾತನಾಡಬೇಕು ಅಥವಾ ಟೀಚರ್ಸ್ನ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಭಯ ಆಗ್ಬಿಡುತ್ತೆ. ಹಾಗಾಗಿ 1 by 1 ಕೂರೋದಕ್ಕಿಂತ ಅರ್ಧ ವೃತ್ತಾಕಾರದಲ್ಲಿ ಕುಳಿತುಕೊಳ್ಳೋದ್ರಿಂದ ಈಗಾಗಲೇ ಸಂವಾದ ಮಾಡುವ ಸಂದರ್ಭದಲ್ಲಿ ಸುಧಾರಣೆಯಾಗುತ್ತೆ. ಅದರ ಜೊತೆಗೆ ಸಮಾನತೆಯ ಭಾವನೆ, ನಾನು ಫಸ್ಟು ನೀನು ಸೆಕೆಂಡು, ಈ ಥರ ಒಂದು ಫೀಲಿಂಗ್ ಏನಿರುತ್ತೆ, ಗಿಲ್ಟಿ ಏನಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಅದರ ಜೊತೆಗೆ ಸಮಾನವಾಗಿ ಭಾಗವಹಿಸಬಹುದು ಅನ್ನುವಂಥ ಕಾನ್ಸೆಪ್ಟ್ಗೆ ಈಗಾಗಲೇ ರಾಜ್ಯ ಸರ್ಕಾರದ ರಾಜ್ಯ ಆಯೋಗ, ಮಕ್ಕಳ ಆಯೋಗ ಒತ್ತಾಯ ಮಾಡ್ತಾ ಇದ್ದಾರೆ. ಮಧು ಬಂಗಾರಪ್ಪ ಹಾಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಈ ವ್ಯವಸ್ಥೆ ತಂದರೆ ಬೆಟರ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಬಾರಿ ಟೀಚರ್ಸ್ಗಳ ಜೊತೆ ಹಿಂಜರಿಕೆ ಏನಿದೆ ಅಥವಾ ಪಾಠವನ್ನು ಕೇಳುವಾಗ ನಮ್ಗೆ ಹಿಂದ್ಗಡೆ ಇದ್ದೀವಿ, ನಮ್ಗೆ ಕೇಳಿಸ್ತಾ ಇಲ್ಲ ಅನ್ನುವಂಥ ದೂರುಗಳು ಕೂಡ ಏನಿದೆ ಅದಕ್ಕೆಲ್ಲ ಬ್ರೇಕ್ ಬೀಳುತ್ತೆ. ಹಾಗಾಗಿ ಈ ಸಿಸ್ಟಮ್ ವ್ಯವಸ್ಥೆ ನಮ್ಮ ರಾಜ್ಯಕ್ಕೂ ಬಂದರೆ ಉತ್ತಮ ಅಂತ ಅನ್ಸುತ್ತೆ.